ಎಕ್ಸಾಕ್ಟ್ಲಿ. ಅದರ ಜೊತೆಗೆ ಈ ಬುರುಡೆ ಈಗ ಬಲ್ಲ ಮೂಲಗಳ ಮಾಹಿತಿ ಇವತ್ತು ಬಂದಿರುವಂತಹ ದಿನಪತ್ರಿಕೆಗಳಲ್ಲಿ ಏನ್ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಸದ್ಯಕ್ಕೆ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಯಾಕಂದ್ರೆ SIT ನಮಗೇನು ರಿಪೋರ್ಟ್ ಕಳಿಸಿಲ್ಲ ಅಥವಾ ನಮಗೂ ಗೊತ್ತಿಲ್ಲ SIT ರಿಪೋರ್ಟ್ ಏನು ಬಂದಿದೆ ಅಂತ. ಅಂದ್ರೆ ಕೇರಳದ ಲಿಂಕ್ ಇಲ್ಲಿ ಕಾಣಿಸ್ತಾ ಇದೆ. ಆ ಬುರುಡೆ ಕೇರಳದಲ್ಲಿ ಸಿಕ್ಕಿದ್ದು, ಕೇರಳದಿಂದ ತಂದಿದ್ದು ಅನ್ನುವಂತಹ ವಿಚಾರ ಸರ್. ಇದನ್ನ ನಾನು ಹೇಳ್ತೀನಿ ಕೇಳಿ. ಅಲ್ಲಿ ಯಾರೋ ಯೂಟ್ಯೂಬರ್ನೊಬ್ಬರನ್ನ ಇದು ಮಾಡಿದ್ದಾರೆ. ಅವನು ಬಂಗ್ಲೆಗುಡದಲ್ಲಿ ಯೂಟ್ಯೂಬರ್ ಎಲ್ಲೋ ಇತ್ತು ಅಂತ ಯೂಟ್ಯೂಬರ್ ಇದೆ ವಿಜುವಲ್ಸ್ ಲೈವ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಅದೇ ಅವನು ಏನು ಲೈವ್ ಮಾಡಿದ್ದ ಅದೇ ಬುರುಡೆ ಇವರು ತಂದು ಬುರುಡೆಯ ಅನ್ನೋದು ಪ್ರೂವ್ ಆಗಬೇಕು. ಅವನು ಸಿ ದಟ್ ಯೂಟ್ಯೂಬರ್ ಏನಿದ್ದಾರೆ ಪ್ರಚಾರಕ್ಕಾಗಿ ಲೈಕ್ಗಾಗಿ ಇನ್ನೊಂದಕ್ಕಾಗಿ ಇನ್ಯಾವುದೋ ಬುರುಡೆ ಶೂಟ್ ಮಾಡಿರ್ಬೋದು. ನೆನ್ನೆನೋ ಒಬ್ಬ ಯೂಟ್ಯೂಬರ್ ಹೇಳಿದ್ದ ಲೈಕು ಕಮೆಂಟ್ಸ್ಗೋಸ್ಕರ ಅಲ್ವಾ. ಸೊ ಆದ್ರಿಂದ ಅವರು ಯೂಶುವಲಿ ಬುರುಡೆ ಬಗ್ಗೆ ಮಾತನಾಡ್ಬೇಕಾದ್ರೆ ಎಲ್ಲೋ ಬುರುಡೆ ಆಗದಿರುವುದನ್ನು ತೆಗೆದು ಮಾತಾಡಿರ್ಬೋದು. ಅವನಿಗೆ SIT ನೋಟಿಸ್ ಕೊಟ್ಟಿದೆ ಈಗ ಹೊಸ. ಯು ವಿಲ್ ಹ್ಯಾವ್ ಟು ಇದ್ರ ಜೊತೆಗೆ ಅವನ ಪಾಪ್ಯುಲರ್ ಆಗಿದ್ದು ಇನ್ನೊಂದು ಪ್ರಕರಣದಲ್ಲಂತೆ ಕರ್ನಾಟಕ ಸಂಬಂಧಪಟ್ಟಾಗೆ ಉತ್ತರ ಕನ್ನಡದಲ್ಲಿ ಒಂದು ಲಾರಿ ಮುಳುಗೋಗಿತ್ತು ನೋಡಿ. ಹೌದು. ಆ ಲಾರಿ ಗುಡ್ಡ ಕುಸಿತ ಲಾರಿ ಹೋಗಿತ್ತಲ್ವಾ. ಆ ಲಾರಿ ಏನೋ ಆಗಿತ್ತು ಅಂತೇಳಿ ಈ ವಿಡಿಯೋ ಮಾಡಿ ಅದೇನೋ ಕಾಂಟ್ರವರ್ಸಿ ಆಗಿತ್ತಂತೆ ಅವಾಗ. ದಟ್ ಇಸ್ ವಾಟ್ ರಿಪೋರ್ಟ್. ಅಲ್ಲ ಸರ್, ಕೇರಳ ಮೂಲದ ಡ್ರೈವರ್ ತಾನೆ ತೀರ್ಪು. ಅದನ್ನೇ ಅದಕ್ಕೆ ಅವನು ಬಂದುಬಿಟ್ಟು ಅಲ್ಲಿ ಅದ್ರ ಮೇಲೂ ವಿಡಿಯೋ ಮಾಡಿದ್ದಂತೆ. ಅದ್ರ ಒಳಗಡೆ ಒಂದು ಚಿಕ್ಕ ಲಾರಿ ಸಿಕ್ಕಿತ್ತು. ಹೌದು. ಅದು ಅಂದ್ರೆ ಅವನು ಅದು ಮಾಡಿರೋದು ಅಲ್ಲೂ ಕೂಡ ಕಾಂಟ್ರವರ್ಸಿ ಆಗಿತ್ತು. ಅಂದ್ರೆ ಅವನಿಗೆ ಈ ಕರ್ನಾಟಕದಲ್ಲಿ ವಿವಾದವನ್ನ ಸೃಷ್ಟಿಸುವ ಒಂದು ಹಿಸ್ಟ್ರಿ ಇದೆ ಅನ್ನೋದು, ಆ ಇತಿಹಾಸ ಅಲ್ಲೂ ಮಾಡಿದ್ದ ಅವನು. ಅದರಿಂದ ಈ ವಿಚಾರವನ್ನು ತೆಗೆದುಕೊಂಡಿದ್ದೆ. ಅವನು ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಕರ್ನಾಟಕ. ಅವನು ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ಗೊತ್ತಿಲ್ಲ. ಸೊ ಅವನು ಬುರುಡೆ ಅದು ಯಾವ ಬುರುಡೆ ಗೊತ್ತಿಲ್ಲ, ಎಲ್ಲ ಆಗದ ಬುರುಡೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಆದರೆ ಇದನ್ನು ನೆರೇಷನ್ ಏನು ಮಾಡ್ತಿದ್ದಾರೆ ಅಂದರೆ, ಸೊ ಕೆಲವು ಗುಂಪುಗಳು ಇದಕ್ಕೆ ಕೇರಳಕ್ಕೆ ಲಿಂಕ್ ಮಾಡೋದಕ್ಕೆ ದೇ ಆರ್ ಟ್ರೈಂಗ್. ಹೌದು ಹೌದು. ಸೊ ಈ ಕೇರಳಕ್ಕೆ ಲಿಂಕ್ ಮಾಡುವ ಮೂಲಕ ಕೇರಳ ವಿಧಾನಸಭೆ ಹ್ಯಾಂಗ್ ಮಾಡ್ತು, ಹೀಗೆ ಮಾಡ್ತು, ಮತ್ತೊಂದು ಮಾಡ್ತು ಅಂತ ಕೂಗಾಡ್ತಾ ಇದ್ರು BJPಯವರು. ಇದು ಸೊ ಈ BJPಯವರ ಆಲೋಚನಾ ವಿಧಾನ ಇದು. ಅವರು ಕೇರಳಕ್ಕೆ ಲಿಂಕ್ ಮಾಡೋದಕ್ಕೆ ಏನು ಹೊರಟಿದ್ದಾರೆ, ಅದಕ್ಕೆ ಪೂರಕವಾಗಿ ಈ ಯೂಟ್ಯೂಬರ್ ಪ್ರಕರಣವನ್ನು ಸೇರಿಸಿರೋ ಸಾಧ್ಯತೆ ಇದೆ ಅಲ್ವಾ. ಕೇರಳ ಏನು ಯಾವುದೋ ದೇಶ ಅಲ್ಲ, ಪಕ್ಕದ್ದು ಅಲ್ಲಿ ಕೇರಳದಿಂದನೂ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ. ಸೊ ಅದರಿಂದ ನ್ಯಾಚುರಲಿ ಅವರಿಗೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಮಂಗಳೂರು ದಾಟಿದ್ರೆ ಆ ಕಡೆ ಕೇರಳ ಬಂತು. ಹೌದು ಹೌದು. ಸೊ ಅದರಿಂದ ಅವ್ರ ಆಸಕ್ತಿಯನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವರ ಆಸಕ್ತಿ ಇದ್ದೇ ಇದೆ. ಯಾಕಂದರೆ ಸೌತ್ ಕೇರಳ ಮತ್ತು ಕೇರಳದ ನಡುವೆ ಅರ್ಥ ಸಂಬಂಧ ಇದೆ. ಕಾಸರಗೋಡಿನಲ್ಲಿ ಕನ್ನಡಿಗರಿದ್ದಾರೆ. ಕಾಸರಗೋಡು ಜಿಲ್ಲೆನೇ ಅದು ಕನ್ನಡಿಗರ ಜಿಲ್ಲೆ ಅದು ಅಲ್ವಾ. ಆ ರಿಲೇಷನ್ ಕೇರಳ ಮತ್ತು ದಕ್ಷಿಣ ಕನ್ನಡಕ್ಕೆ ಎಸ್ಪೆಷಲಿ ಇದೆ. ಅದೇ ರೀತಿ ಕೊಡಗುಗೂ ಇದೆ, ಗಡಿಯಲ್ಲಿ ಇದ್ದೇ ಇದೆ. ಸೊ ಆ ಕಾರಣಕ್ಕೆ ಅವ್ರ ಆಸಕ್ತಿಯನ್ನು ತೋರಿಸ್ತಾರೆ, ಬರ್ತಾರೆ. ಅದರಿಂದ ಕೇರಳದಲ್ಲೇ ಬಂದರು ಬುರುಡೆಯನ್ನು ಎತ್ಕೊಬಂದರು ಅನ್ನೋದೇನಿದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. ಅದೇ ಬುರುಡೆ ಹೌದು ಅಲ್ವಾ ಪ್ರೂವ್ ಆಗದೆ ನಾವು ಹೆಂಗೆ ಹೇಳೋಕ್ಕಾಗುತ್ತೆ. ಹೌದು. ಈ ನಾವು ಯಾವ್ದಾವುದೋ ಇದು ಮಾಡೋದಕ್ಕೆ ಯಾವ್ದಾವುದೋ ವಿಜುವಲ್ಸ್ ಅಲ್ಲ, ಎಲ್ಲೆಲ್ಲೋ ಲಿಂಕ್ ಆಯ್ತು ನೋಡಿ. ತಮಿಳ್ನಾಡು ಲಿಂಕ್ ಆಯ್ತು, ದೆಹಲಿದಾಯ್ತು, ಬೆಂಗಳೂರದಾಯ್ತು, ಈ ಕೇರಳ ಲಿಂಕ್ ಆಯ್ತು. ಅದನ್ನ ಸೆಂತಿಲ್ ಮೇಲೆ ಹೇಳ್ತಿದ್ರು ನೋಡಿ. ಆ ಸೆಂತಿಲ್ ಎತ್ಕೊಬಂದು ಪ್ಲಾನ್ ಆಯ್ತು, ಡೆಲ್ಲಿ ಪ್ಲಾನ್ ಆಯ್ತು, ಇಂಥ ಆರೋಪಗಳನ್ನ ಮಾಡ್ತಾ ಇದ್ರು. ನಾವು ಈಸ್ ಕ್ಲಾರಿಫೈಡ್. ಅದೇ ಕಾರಣಕ್ಕಾಗಿ ಅವರು ಸೆಂಥಿಲ್ ಅವರು ಬಂದರು. ಇನ್ನು ಆ ಸೆಂಥಿಲ್ ಅವರ ವಿಚಾರಕ್ಕೆ ಬರೋದಾದ್ರೆ, ಈಗ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಈಗ ಅವರ ವಿರುದ್ಧ ನೀವಾಗಲೇ ಪ್ರಾರಂಭದಲ್ಲೇ ಹೇಳಿದ್ರಿ, ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ನಿರ್ಧಾರ ಮಾಡಿರೋದು ಸಸಿಕಾಂತ್ ಸೆಂಥಿಲ್ ಅವರು. ಅಂದ್ರೆ ಈಗ ಜನಕ್ಕೆ ಕಾಡುವಂತಹ ಪ್ರಶ್ನೆ, ಈ ಸಸಿಕಾಂತ್ ಸೆಂಥಿಲ್ಗೂ ಜನಾರ್ದನ್ ರೆಡ್ಡಿ ಅವರಿಗೂ ಎಲ್ಲೆಲ್ಲಿಂದ ಲಿಂಕು? ಯಾಕೆ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಿದ್ದಾರೆ ಈ ಸಸಿಕಾಂತ್ ಸೆಂಥಿಲ್ ಅವ್ರ ಮೇಲೆ? ಅಂದ್ರೆ ಏನಾದ್ರೂ ವೈಯಕ್ತಿಕ ಕಾರಣಗಳಿದ್ಯಾ, ವೈಯಕ್ತಿಕ ದ್ವೇಷಗಳಿದ್ಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸಹಜ ಸರ್. ಹೇಗಿದು? ತುಂಬಾ ಇಂಪಾರ್ಟೆಂಟ್ ಪೂರ್ಣಿಮಾ, ಇಸ್ ಎ ವೆರಿ ಗುಡ್ ಕ್ವಶನ್. ನಾವು ಇದ್ರ ಬಗ್ಗೆ ಜನರಿಗೆ ಹೇಳ್ಬೇಕು ಅನ್ಸುತ್ತೆ. ಒಂದು, ಸಸಿಕಾಂತ್ ಸೆಂಥಿಲ್ ಅವರು ಕರ್ನಾಟಕದಲ್ಲಿ IAS ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಹೌದು, ಖಂಡಿತ. ಅವರು ಮಂಗಳೂರು ಜಿಲ್ಲಾಧಿಕಾರಿಗೆ ಸುಮಾರು 2 ವರ್ಷ ಅನ್ಸುತ್ತೆ ಕೆಲಸ ಮಾಡಿದ್ದಾರೆ. ಅದಕ್ಕೂ ಮೊದಲು ಬಳ್ಳಾರಿಯಲ್ಲೂ ಕೂಡ ಅವ್ರು AC ಆಗಿದ್ದಾರೆ. ಆಮೇಲೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದ. ಅದು ಲೇಟರ್ ಸ್ಟೇಜ್, ಅದು ಹೇಳ್ತೀನಿ. ಯಾಕಂದ್ರೆ ಅವಳು ಮಂಗಳೂರಿನಲ್ಲಿದ್ದಾಗ ಮಂಗಳೂರಿನಲ್ಲಿ ನಡೆಯುವ ಈ ಒಂದು ಧರ್ಮದ ಸಂಘರ್ಷ ಏನಿದೆಯಲ್ಲ, ಅದರಲ್ಲಿ ಭಾಳ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡವರು. ಅವರು ರಿಲಿಜನನ್ನು ಯಾವತ್ತೂ ಕೂಡ ರಾಜಕಾರಣಕ್ಕೆ ಸೇರಿಸಬಾರ್ದು, ಧರ್ಮ ಬೇರೆ ರಾಜಕಾರಣ ಬೇರೆ ಅಂತ ವಾದ ಮಾಡ್ತಾಯಿದ್ರು. ಹೀಗಾಗಿ ನೀವು ಮಂಗಳೂರಿನಲ್ಲಿ ಹೋದರೆ ಸಸಿಕಾಂತ್ ಸೆಂಥಿಲ್ ಹ್ಯಾಂಗೆ ಕೆಲಸ ಮಾಡಿದ್ರು ಎಲ್ಲರೂ ಹೇಳ್ತಾರೆ, ಆಫೀಸರ್ಸ್ ಹೇಳ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಸೊ ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ
ಧರ್ಮದ ರಾಜಕೀಯ, ರಕ್ತದ ರಾಜಕೀಯ, ವೈಷಮ್ಯದ ರಾಜಕೀಯ, ಕೋಮು ರಾಜಕೀಯ ಇದೆಲ್ಲವೂ ಹತ್ತರದಿಂದ ಬಲ್ಲವರು ಶಶಿಕಾಂತ್ ಸೆಂಥಿಲ್. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವರು ಬಳ್ಳಾರಿಯಲ್ಲಿ ಎ ಸಿ ಆಗಿದ್ದರು. ಅವರು ಯಾವತ್ತು ಎ ಸಿ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಆವತ್ತಿನ ದಿನವೇ ಜನಾರ್ದನ್ ರೆಡ್ಡಿಯವರ ಬಂಧನ ಆಯಿತು. ಸೊ ಅದಾದ ಮೇಲೆ ಏನು ಜನಾರ್ದನ್ ರೆಡ್ಡಿಯವರ ಮೇಲೆ ಲೋಕಾಯುಕ್ತದ ವರದಿ ಇತ್ತು, ಆರೋಪಗಳಿದ್ದು, ಎಲ್ಲೆಲ್ಲಿ ಅವರು ಕರ್ನಾಟಕದ ಜಾಗ ಏನಿದೆ, ಗಡಿ ಏನಿದೆ, ಆ ಗಡಿಯನ್ನು ಆಂಧ್ರದ ಗಡಿ ಕರ್ನಾಟಕದ ಗಡಿಯಲ್ಲಿ ಗೋಲ್ಮಾಲ್ ಮಾಡಿ ಗಣಿಗಾರಿಕೆ ಮಾಡಿದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಾಗ ತನಿಖೆ ನೀಡುವಾಗ ಅದರಲ್ಲಿ ಸಂಪೂರ್ಣವಾಗಿ ತನಿಖೆಗೆ ಸಹಕಾರ ನೀಡಿದವರು ಶಶಿಕಾಂತ್ ಸೆಂಥಿಲ್. ಅವರಲ್ಲಿ ನೀವು ಅಟ್ಲೀಸ್ಟ್ ಆ ಜಾಗವನ್ನು ಸರ್ವೆ ಮಾಡೋದು ಪ್ರತಿಯೊಂದು ಕಂದಾಯ ಇಲಾಖೆ ಅಧಿಕಾರಿ ಅಲ್ವಾ. ಸೊ ಅವರು ಸಂಪೂರ್ಣವಾಗಿ ಸರ್ವೆಯಿಂದ ಹಿಡಿದು ಎಲ್ಲ ನಿರ್ವಹಣೆ ಮಾಡ್ತಾಯಿದ್ರು. ಆಗ ಜನಾರ್ದನ್ ರೆಡ್ಡಿಯವರಿಗೆ ಸಿಟ್ಟಿತ್ತು. ಅದರ ಜೊತೆಗೆ ಅವರು ಜನಾರ್ದನ್ ರೆಡ್ಡಿಯವರ ಬಗ್ಗೆ ಮೊದಲಿಂದ ಹೇಳ್ತಾ ಬರೋದು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ವರದಿಯಿಂದ ಕರ್ನಾಟಕಕ್ಕೆ ಎಷ್ಟು ಹಾನಿಯಾಗಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ಸೊ ಅದು 100 ಕೋಟಿ ಅಲ್ಲ, 200 ಕೋಟಿ ಅಲ್ಲ, ದಟ್ ಇಸ್ ನಿಯರ್ಲಿ 2000 to 4000 crores ಕರ್ನಾಟಕ ಹಾನಿಯಾಗಿದೆ. ಸೊ ಇದು ಜನಾರ್ದನ್ ರೆಡ್ಡಿಯವರು ಸಿಟ್ಟಿತ್ತು ಅಂತ. ಅವರು ಈಗ ನಿನ್ನೆ ಕರ್ನಾಟಕಕ್ಕೆ ಬಂದರು, 2-3 ವಾಹಿನಿಗಳಿಗೆ ಸಂದರ್ಶನ, ಮೇನ್ ಸ್ಟ್ರೀಮ್ ಅಲ್ಲ, ಹೌದು. ಸೊ ಯೂಟ್ಯೂಬ್ ವಾಹಿನಿಗಳಿಗೆ ಕೊಟ್ಟ ಸಂದರ್ಶನದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನನ್ನನ್ನು ಇದಕ್ಕೆ ಯಾಕೆ ಸಿಕ್ಕಿದ್ರು ಅಂತೂ ಗೊತ್ತಿಲ್ಲ. ನನಗೆ ಅವನ ಚೆನ್ನೈನಾಗಲಿ ಇನ್ನೊಂದಾಗಲಿ ಬುರುಡೆ ನನಗೆ ಗೊತ್ತಿಲ್ಲ. ನಾನು ಪ್ಲ್ಯಾನೂ ಮಾಡಿಲ್ಲ. ನಾನು ಸಂಸದರಾಗಿದ್ದೀನಿ, ನನ್ನ ಕ್ಷೇತ್ರದಲ್ಲಿದ್ದೆ. ನನಗೆ ಸಂಸತ್ನಲ್ಲಿ ಕೆಲಸಗಳಿತ್ತು. ಆದರೆ ಇವರು ರಾಜಕೀಯ ಕಾರಣಕ್ಕೋ ಇನ್ನೊಂದಕ್ಕೋ ನನ್ನ ಹೆಸರನ್ನ ಡ್ರ್ಯಾಗ್ ಮಾಡಿದ್ದಾರೆ. ಸೊ ನನ್ನ ಹೆಸರನ್ನ ಡ್ರ್ಯಾಗ್ ಮಾಡಿದರೆ ಉಳಿದ BJP ನಾಯಕರು ಕೆಲವರು ನನ್ನ ಮೇಲೆ ಆರೋಪಿಸಿದ್ದಾರೆ. ಯಾರ್ಯಾರು ನನ್ನ ಮೇಲೆ ಆರೋಪ ಮಾಡಿದ್ದಾರೋ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ನಿನ್ನೆ ಹೇಳಿದ್ದಾರೆ, ನಾಳೆ ಹೂಡ್ತೀನಿ ಅಂತ. ಮೊಸಬಲಿ ಇವತ್ತು ಮಾನನಷ್ಟ ಮೊಕದ್ದಮೆಯನ್ನು ಎಲ್ಲಿ ಹಾಕ್ತಾರೆ ಏನೋ ಆ ಡೀಟೇಲ್ಸ್ ಇಲ್ಲ. ಅವರು ಹೇಳ್ತ ಪ್ರಕಾರ ನೋಡಿ, ಅವ್ರು ಹೇಳೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ರಾಜಕಾರಣವನ್ನು, ಬಲಪಂಥೀಯ ರಾಜಕಾರಣವನ್ನು, ಧರ್ಮವನ್ನು ರಾಜಕೀಯಕ್ಕೆ ಬಳಸುವುದನ್ನು ಸತತವಾಗಿ ಅಲ್ಲಿ ವಿರೋಧ ಮಾಡಿ ಬಂದಿದ್ದೀನಿ. ಅವರ ಹತ್ರ ವಿರೋಧ ಮಾಡಿ ಅದು ಒಂದು ಸಂಘರ್ಷದ ಒಂದು ಹಂತಕ್ಕೆ ಹೋದಾಗ ನನಗೆ IAS ಆಗಿದ್ದರೂ ಕೂಡ ಕೆಲಸವನ್ನು ಬಿಟ್ಟು, ಸೊ ಭಾರತ ಮಟ್ಟದಲ್ಲಿ ಈ ಬಲಪಂಥೀಯ ರಾಜಕಾರಣ, ಧರ್ಮದ ರಾಜಕಾರಣ, ಕೋಮು ರಾಜಕಾರಣವನ್ನು ವಿರೋಧಿಸಬೇಕು ಅನ್ನೋ ಕಾರಣಕ್ಕೆ ನಾನು ನನ್ನ ಜಿಲ್ಲೆಗೆ, ನನ್ನ ರಾಜ್ಯಕ್ಕೆ ಹೋಗಿದ್ದೀನಿ. ಆಯ್ಕೆಯಾಗಿ ಸಂಸತ್ನಲ್ಲಿ ಹೋಗಿದ್ದೀನಿ. ನಾನು ದೇಶವ್ಯಾಪಿ ಆ ಕೆಲಸ ಮಾಡ್ತೀನಿ, ಓಡೋಗಲ್ಲ ನಾನು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೊದಲು ನಾನು ಹೇಳಿದಾಗ ನಾನು ಏನೋ ಹೇಳ್ತಾರೆ ಸುಮ್ಮನೆ ಇರಬೇಕು ಅಂತ ಅಂದ್ಕೊಂಡೆ. ಆದರೆ ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನು ಶಶಿಕಾಂತ್ ಅಂತ ಹೇಳ್ತಾರೆ. ಅವರೊಂದು ಮೇನ್ ಇಶ್ಯೂವನ್ನು ಡೈವರ್ಟ್ ಮಾಡುವುದಕ್ಕೆ BJP, ಜನಾರ್ದನ್ ರೆಡ್ಡಿ ಆ್ಯಂಡ್ ಕಂಪ್ನಿ ದೇ ಆರ್ ಟ್ರೈಯಿಂಗ್. ಅವರಂದರೆ ಜನರ ಮನಸ್ಸೇನಿದೆ ಅದು ಈ ಹೆಣಹೂತ ಪ್ರಕರಣದಿಂದ ಡೈವರ್ಟ್ ಆಗಿ ನನ್ನ ಕಡೆ ಬರಬೇಕು, ಇದ್ರ ಹಿಂದೊಂದು ಷಡ್ಯಂತ್ರ ಇದೆ ಅನ್ನುವ ಒಂದು ನೆರೇಟಿವ್ಸ್ ಏನಿದೆ, ಆ ನೆರೇಟಿವ್ಸನ್ನು ಬಿಲ್ಡ್ ಮಾಡುವುದಕ್ಕಾಗಿ ನನ್ನ ಹೆಸರನ್ನು ಬಳಸ್ಕೊತಾ ಇದ್ದಾರೆ. ದಟ್ ಈಸ್ ವಾಟ್ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ. ಮತ್ತು ಇನ್ನೊಂದು ಬೆಳವಣಿಗೆ ಸರ್, ಮಂಗಳೂರಲ್ಲಿ SIT ಚೀಫ್ ಸಭೆ ಮಾಡಿರುವಂತಹ ವಿಚಾರಕ್ಕೆ ಅದು ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಿರ್ಬೋದು, ಮಹತ್ವದ ಅಂಶ ಇದೆ ಕೆಲವು ವರದಿಗಳ ಪ್ರಕಾರ. ಸೊ ಈ ಒಂದು SIT ತನಿಖೆ ಈಗ ಯಾವ ದಿಕ್ಕಿಗೆ ಸಾಗಬೇಕು ಅಂತ. ಒಂದು ಹೆಣಹೂತ ಪ್ರಕರಣ. ಸೊ ಆದರೆ SIT ರಚನೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತಿಳಿಸಿದ ಮೇಲೆ ಅದಕ್ಕೆ ಬೇರೆ ಬೇರೆ ಆಯಾಮಗಳು ಬಂದಿವೆ. ಮೊದಲು SIT ಮಾಡಿದಾಗ ಅವ್ರ ಕೆಲಸ ಕೇವಲ ತನಿಖೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸೋದಾಗಿತ್ತಲ್ವ. ಅದಕ್ಕಿಂತ ಭಾಳ ಮಹತ್ವದ್ದಾಗಿದ್ದೇನು ಅಂದರೆ SITಗೆ ಪೊಲೀಸ್ ಠಾಣೆಯ ಇದನ್ನು ಕೊಟ್ಟಿದ್ದು. ಅದರ ಮೂಲಕ ಅದೇ ಇಟ್ ಸೆಲ್ಫ್ ಇಸ್ ಎ ಪೊಲೀಸ್ ಸ್ಟೇಷನ್. ಅಂದರೆ ಅವ್ರ ಕೇಸನ್ನು ದಾಖಲೀಕರಿಸಿಕೊಳ್ಳುವ, ಅದನ್ನು ವಿಚಾರಣೆ ಮಾಡುವ, ನ್ಯಾಯಾಲಯಕ್ಕೆ ಸಲ್ಲಿಸುವ ಎಲ್ಲ ಅಧಿಕಾರ SIT ಟೀಮ್ಗಿದೆ. ಅದು ಕೇವಲ ವರದಿ ಕೊಟ್ಟು ಮುಂದಾಗದಲ್ಲ. ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಯಾವ್ಯಾವ ಅಧಿಕಾರ ಕರ್ತವ್ಯಗಳಿರ್ತವೋ ಅದೆಲ್ಲವನ್ನೂ SIT ಕೊಡಲಾಗ. ಅದರಿಂದ ಇಟ್ಸ್ ಕನ್ಸಿಡರ್ಡ್ ಟು ಬಿ ಎ ಪೊಲೀಸ್ ಸ್ಟೇಷನ್. ಸೊ ಇದು ಮೇಜರ್ ಡೆವಲಪ್ಮೆಂಟು. ಆ ಕಾರಣಕ್ಕೆ ಅವ್ರು ಮಾಡಿದ್ದು ಇಡೀ ತನಿಖೆಯ ಇನ್ನೊಂದು ಆ್ಯಂಗಲಿಗೆ ತೊಗೊಂಡೋಗೋದಕ್ಕೆ. ಮೊಹಂತಿ ಅವರು ಹೇಳಿದ್ದೇನು ಅಂದರೆ ಬಹಳ ಸ್ಪಷ್ಟವಾಗಿ ಯಾರ್ಯಾರು ಈ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ ಅವ್ರನ್ನೆಲ್ಲ ಇಂಡಿವಿಜುವಲ್ ಎನ್ಕ್ವೈರಿ ಅನ್ನೋ ಶಬ್ದವನ್ನು ಮೊಹಂತಿ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯು ಕಾಲ್ ದೆಮ್
ಆ್ಯಂಡ್ ಇಂಡಿವಿಜುವಲ್ ಎನ್ಕ್ವೈರಿಯನ್ನು ಮಾಡಿ, ವೈಯಕ್ತಿಕ ತನಿಖೆ ಅಂತ. ಇದಕ್ಕೆ ಸಂಬಂಧಪಟ್ಟಾಗ ಯಾರ್ಯಾರೋ ಹೇಳಿಕೆ ಕೊಟ್ಟಿರ್ತಾರೆ, ಎಲ್ಲೋ ಕೊಡ್ತಾರೆ, ಮಂಡ್ಯದವ್ರು ಕೊಡ್ತಾರೆ, ಇನ್ನೆಲ್ಲಿಯವರು ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ. ಆ ಹೇಳಿಕೆ ಕೊಟ್ಟವ್ರನ್ನೆಲ್ಲ ಕರೆದು ವಿಚಾರಣೆ ನಡೆಸಿ ಏನು ಇಡೀ ಪ್ರಕರಣದ ಸೆಂಟ್ರ್ ಪಾಯಿಂಟ್ ಏನಿದೆ ಆ ದಿಕ್ಕಿನಲ್ಲಿ ಮೂವ್ ಆಗಬೇಕು, ಆ ದಿಕ್ಕಿನಲ್ಲಿ ಹೋಗಬೇಕು. ಅದಕ್ಕೆ ಮಾಡಬೇಕಾದಿಷ್ಟೇ. ಸೊ ಇಂಡಿವಿಜುವಲ್ ಎನ್ಕ್ವೈರಿ ಅಂತ ಈಗ ನಿನ್ನೆ ಇಂಡಿವಿಜುವಲ್ ಎನ್ಕ್ವೈರಿ ಪ್ರಾರಂಭ ಆಗಿದೆ. ಖಂಡಿತ ಸರ್, ನೋಡೋಣ ಸರ್. ಈಗ SIT ತನಿಖೆ ಒಂದು ಕಡೆ, ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿರೋದು, ಈ ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಿರೀಶ್ ಮಠಣ್ಣನ್ ಅವರ ಹೆಸರು ಕೇಳಿ ಬರ್ತಾ ಇರೋದು. ಹಾಗಾಗಿ ಈ ತನಿಖೆ ಮುಂದಿನ ದಿನಗಳಲ್ಲಿ ಏನು ದಿಕ್ಕು ಪಡ್ಕೊಳ್ಳುತ್ತೆ, ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ದಿನನಿತ್ಯ. ಥ್ಯಾಂಕ್ ಯು ಸರ್. ತಮ್ಮೆಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.